ನಮಸ್ತೆ. ನನ್ನ ಹೆಸರು ಸತ್ಯಸುಂದರ್ ಭಟ್ ಅಂತ. ನಾನು ಬಂಟ್ವಾಳ ತಾಲೂಕಿನ ವಿಟ್ಲದ ಹತ್ತಿರ ನಮ್ಮ ಮನೆ ಇದೆ. ನಾನು ಆಲ್ಮೋಸ್ಟ್ ಒಂದು 20 ವರ್ಷದಿಂದ ಈ ಡಯಾಬಿಟೀಸಲ್ಲಿ ಒದ್ದಾಡ್ತಿದ್ದೆ. ತುಂಬ ಮೆಡಿಸಿನ್ಸ್ ಮಾಡಿದೆ, ಸುಸ್ತಾಗಿಬಿಟ್ಟಿದ್ದೆ. ನನ್ನ ಡಯಾಬಿಟೀಸ್ ಕಡಿಮೆ ಆಗಿದ್ದಿಲ್ಲ. ಹಾಗೆ ನಾನು ಯಾವುದೋ ಸೋರ್ಸಿನ ಮೂಲಕ ನನಗೆ ಗುರುಚಿ ಆಯುರ್ವೇದ ಉಡುಪಿ ಬಗ್ಗೆ ನನಗೆ ಗೊತ್ತಾಯಿತು. ನಾನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಹೇಗೆ ಹೇಳಿದ್ರು ಹಾಗೆ ಮಾಡಿದೆ. HbA1c ಲೆವೆಲ್ ಚೆಕ್ ಮಾಡ್ಕೊಂಡು ಬಂದೆ. ಆವಾಗ 9.50 ಇತ್ತು. ಆ್ಯಕ್ಚುಲಿ ಅದಕ್ಕಿಂತ ಜಾಸ್ತಿ ಇತ್ತು. ಅದೇನೋ ಆ ಟೈಮಲ್ಲಿ ನನಗೆ 9.50 ಇತ್ತು. ಆಮೇಲೆ ಅಲ್ಲಿವರೆಗೆ ನಾನು ಪರ್ ಡೇ 50+ ಇನ್ಸುಲಿನ್ ತಗೊಳ್ತಾ ಇದ್ದೆ. ಹಾಗೆ ಇಲ್ಲಿ ಬಂದು ಡಾಕ್ಟ್ರಿಗೆ ಮೀಟ್ ಮಾಡಿದೆ. ತುಂಬ ಕೋಆಪ್ರೇಟಿವ್ ಮಾಡಿದ್ರು ಎಲ್ಲರೂ, ಡಾಕ್ಟ್ರ್ ಇರ್ಬೋದು, ಸ್ಟಾಫ್ ಇರ್ಬೋದು, ಎಲ್ಲರೂ. ಡಾಕ್ಟ್ರು ಏನು ನನಗೆ ಮೀಟ್ ಮಾಡಿ ಏನು ಸಜೆಷನ್ ಕೊಟ್ಟರು, ಏನು ಮೆಡಿಸಿನ್ ಕೊಟ್ಟರು ಅದನ್ನೆಲ್ಲ ಸ್ಟ್ರಿಕ್ಟಾಗಿ ತಗೊಳ್ತಾ ಇದ್ದೆ. ಅಲ್ಲಿವರೆಗೆ ನನಗೆ ಕಾಲಲ್ಲಿ ಸ್ಕಿನ್ನಿದ್ದು ಪ್ರಾಬ್ಲಮ್ ಆಗ್ತಿತ್ತು. ಅಂದರೆ ಡಯಾಬಿಟಿಸ್ ಗುಳ್ಳೆ ಅಂತಾರೆ. ಡಯಾಬಿಟಿಸ್ ಗುಳ್ಳೆ ಅಂದರೆ ಒಂಥರ ಪಾನಿಪುರಿ ಹಂಗೆ ಇರ್ತದೆ, ಉಬ್ಕೊಂಡಿರುತ್ತೆ, ಒಳಗೆ ನೀರು ತುಂಬ್ಕೊಂಡಿರ್ತದೆ. ಅದು ತುಂಬ ಹಿಂಸೆ ಆಗ್ತಿತ್ತು. ಅದು ಎಲ್ಲರೂ ಓಪನ್ ಆಯಿತು ಅಂತಾರೆ ಮಿನಿಮಮ್ 1 ಮಂತ್ ಬೇಕದು ಕ್ಯೂರ್ ಆಗಬೇಕು ಅಂತಾರೆ. ಡೈಲಿ ಮೆಡಿಸಿನ್ ಮಾಡಬೇಕು, ಅದಕ್ಕೆ ಟ್ರೀಟ್ ಮಾಡಬೇಕು, ಬ್ಯಾಂಡೇಜ್ ಇದೆಲ್ಲ ಹಾಕಬೇಕಿತ್ತು. ಅದು ನಡೀತಾ ಇತ್ತು. ಇಲ್ಲಿ ಬಂದು ಡಾಕ್ಟ್ರಿಗೆ ತೋರಿಸಿದೆ, ಅವನ್ನೆಲ್ಲ ತೋರಿಸಿದೆ. ಅವರು ಕರೆಕ್ಟಾಗಿ ಮೆಡಿಸಿನ್ ಕೊಟ್ಟರು. ಹಾಗೆ ಇಲ್ಲಿ ಸ್ಟಾಫ್ ಕೂಡ ನನಗೆ ಒಳ್ಳೆಯ ಸಹಕಾರ ಕೊಟ್ಟರು. ಡಯಟಿಷಿಯನ್ ತುಂಬ ಸಹಕಾರ ಕೊಟ್ಟರು. ಅವರು ಹೇಳಿದಂಗೆ ನಾನು ಫುಡ್ ಎಲ್ಲ ತಗೊಳಕ್ಕೆ ಹೋದೆ ಎಲ್ಲ. ಹಾಗೆ ಡೇ ಬೈ ಡೇ ಹೋಗ್ತಾ ನನಗೆ ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಯಿತು. ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಯಿತು. 9.5 ಇದ್ದದ್ದು 8ಗೆ ಬಂತು. ಈಗ 7.30 ಇತ್ತು. ಈಗಿದ್ದು ಕಡಿಮೆ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗೆ ನನ್ನ ವೆಯ್ಟು ಆಲ್ಮೋಸ್ಟ್ ಒಂದು 10 kg ತೂಕ ಕಡಿಮೆ ಆಗಿದೆ. ಫುಡ್ಡು ನಾನು ತುಂಬ ನೋಡ್ಕೊಂಡು ತಗೊಳ್ತಾ ಇದ್ದೀನಿ. ನಾನು ಅವ್ರು ಏನು ಹೇಳಿದ್ದಾರೆ ಅದನ್ನು ನಾನು ತಗೊಂಡಿದ್ದೀನಿ. ವೆಯ್ಟ್ ಕಡಿಮೆ ಆಗಿದೆ. ಕಾಲಲ್ಲಿ ಅಂತ ಡಯಾಬಿಟಿಸ್ ಗುಳ್ಳೆನಿಲ್ಲ, ಏನೂ ಇಲ್ಲ. ಈಗ ನಾನು ಬೇಕಾದ್ರೆ ಲೈವ್ ತೋರಿಸೋಕೆ ಹಿಡಿಯಿದ್ದೀನಿ. ಅದೇನು ಅದಾದಮೇಲೆ ಇದ್ದ ಕಲೆ ಕೂಡ ಅದು ಮಾಯ ಆಗಿದೆ. ಸೊ ಯಾರೇ ಇರಲಿ, ಡಯಾಬಿಟಿಸ್ ಇರುವವರು ಗುರುಚಿ ಆಯುರ್ವೇದಕ್ಕೆ ಬಂದರೆ ತುಂಬ 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 ಹೆಲ್ಪ್ ಆಗ್ತದೆ. ಖಂಡಿತವಾಗಲೂ ತುಂಬ ಹೆಲ್ಪ್ ಆಗ್ತದೆ. ಸಿ ಪೆಪಟೈಡ್ ಅದು ನನಗೆ ಇತ್ತು 0.05 ಹಿಂಗೇನು ಇದ್ದಿದ್ದು, ಈಗ 2.75 ಅಪ್ಗ್ರೇಡ್ ಆಗಿದೆ. ಅದನ್ನು ತುಂಬ ಯೂಸ್ ಆಗ್ತಾಯಿದೆ. ನೆಕ್ಸ್ಟ್ ಇನ್ಸುಲಿನ್ ಟೋಟಲಿ ನಿಲ್ಲಿಸಿದ್ದೀನಿ ಇವಾಗ. ಇಲ್ಲಿ ಡಾಕ್ಟ್ರ್ ಏನು ಸಜೆಷನ್ ಕೊಟ್ಟರು ನನಗೆ, ಇನ್ಸುಲಿನ್ ಸ್ಟಾಪ್ ಗ್ರ್ಯಾಜುಲಿ ಕಡಿಮೆ ಮಾಡ್ತಾ ಬಂದರು. ಈಗ ಟೋಟಲ್ ಇಲ್ಲ ಇನ್ಸುಲಿನ್ ನನಗೆ. ಸೊ ನಾನು ತುಂಬ ಹ್ಯಾಪಿ ಆಗಿದ್ದೀನಿ. ತುಂಬ ಕಂಫರ್ಟ್ ಅನ್ನಿಸ್ತಾ ನನಗೆ. ಸುಸ್ತಿಲ್ಲ ಇವಾಗ. ತುಂಬ ಆ್ಯಕ್ಟಿವ್ ಆಗಿದ್ದೀನಿ. ಮೊದಲು ಹೇಳೋದಕ್ಕೂ ಆಗ್ತಿದ್ದಿಲ್ಲ, ಕೂರೋದಕ್ಕೂ ಆಗ್ತಿದ್ದಿಲ್ಲ. ಈಗ ಹಾಗೆಲ್ಲ ಇಲ್ಲ. ತುಂಬ ಇಂಪ್ರೂವ್ ಆಗಿದೆ ನನ್ನ ಹೆಲ್ತ್. ಬನ್ನಿ ಎಲ್ಲರೂ ಗುರುಚಿ ಆಯುರ್ವೇದಕ್ಕೆ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗ್ತದೆ. ನಂದು HbA1c 14.90 ಇತ್ತು. ಅಲ್ಲಿ ಡಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ. ಹೆವಿ ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ಗಳು ತಿಂತಾ ಇದ್ದೆ. ಅಲ್ಲಿ ಡಾಕ್ಟ್ರು ಅವರು ನನಗೆ ಹೇಳಿದ್ರಿಲ್ಲ, ನೀನು ಇನ್ಸುಲಿನ್ಗೆ ಹೋಗಬೇಕು ಅಂತೇಳಿ. ಸೊ 10 ಇಯರ್ಸಿಂದ ಕಂಟಿನ್ಯೂಸ್ ಆಗಿ ಇನ್ಸುಲಿನ್ ತಗೊಳ್ತಾ ಇದ್ದೆ. ಪರ್ ಡೇ 85 ಯೂನಿಟ್ಸ್ ತಗೊಳ್ತಾ ಇದ್ದೆ ಆ ಟೈಮಲ್ಲಿ. ಆಮೇಲೆ ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ನಾನು ಪರವೂರಲ್ಲಿದ್ದೆ, ಊರಿಗೆ ಶಿಫ್ಟ್ ಆದೆ. ಊರಲ್ಲಿ ಆಯುರ್ವೇದಿಕ್ ಇಲ್ಲಿ ಗುರುಚಿ ಆಯುರ್ವೇದ ಬಗ್ಗೆ ನಾನು ಕೇಳಿದೆ. ಅದು ಸೋರ್ಸಿಂದ ನನಗೆ ಗೊತ್ತಾಯಿತು. ನಾನು ಡೈರೆಕ್ಟ್ ಬಂದೆ. ಅವರು ಡಾಕ್ಟ್ರು ಕರೆಕ್ಟಾಗಿ ಸಜೆಷನ್ ಕೊಟ್ಟರು. ಇವತ್ತಿನ ದಿವಸ 85 ಯೂನಿಟ್ಸ್ ಇದ್ದದ್ದು 0 ಬಂದಿದೆ. ಥ್ಯಾಂಕ್ ಯು ಗುರುಚಿ.